ಎಲ್ರಿಗೂ ನಮಸ್ಕಾರ. ಈಗ ಮುಂದಿನ ವೀಡಿಯೋದಲ್ಲಿ ನಾನು ಅಂದರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ 13ನೇ ನಂಬರಿಗೆ ಹೋಗ್ತಾ ಇದ್ದೀವಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಮನೆ ಮಾತ್ರ ತುಂಬ ಅದ್ಭುತವಾಗಿದೆ. ಇದು ಮನೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಒಬ್ಬ ಸ್ವಾಮಿಗಳಿದ್ದಂಥ ಗುರುಗಳಿದ್ದಂಥ ಒಂದು ಆಶ್ರಮ ಅಂತಲೇ ಹೇಳ್ಬೋದು. ಇಲ್ಲಿ ಅಡುಗೆನೂ ನಡೀತಾ ಇದೆ ನೋಡಿ. ಇದು ಉಪ್ಪರಿಗೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ನಮಗೆ ಅಂದರೆ ಬಂದ್ ಮಾಡಿದ್ದಾರೆ ಅನಿಸುತ್ತೆ. ಮೇಲ್ಗಡೆ ಹೋಗಿಲ್ಲ, ನಾವು ದಾರಿ ಇರಲಿಲ್ಲ. ಹಾಗೆ ನಾವು ಈ ಮನೆ ಒಳಗಡೆ ಅಂದರೆ ಇದು ದೇವಸ್ಥಾನವೂ ಹೌದು, ಒಂದು ಆಶ್ರಮವೂ ಹೌದು. ಯಾಕಂದರೆ ಇಲ್ಲಿ ಅಡುಗೆನೂ ಮಾಡಿದ್ದ ಒಂದು ಕುರು ಇದೆ. ನಂತರ ಇದೆಲ್ಲ ಇಲ್ಲಿದೆ, ಅಡುಗೆ ಮಾಡಿರುವಂಥ ಕುರು ಇದೆ, ಮತ್ತು ದೇವಸ್ಥಾನ ಇರುವಂತಹದ್ದು ಇದೆ. ಹಾಗಾಗಿ ಆದರೆ ಇಲ್ಲಿ ಸಹ ಇದು ನೋಡಿ, ನೀರು ಇಟ್ಟಿದ್ದಾರೆ ಪಕ್ಷಿಗಳಿಗೆ ಏನಾದರೂ ಕುಡಿಲಿಕ್ಕಂತ. ಈ ಥರ ಮಂಚಗಳು, ಹಿಂದಿನ ಕಾಲದ ಮಂಚಗಳು ಈ ರೀತಿ ಇರ್ತಾಯಿದ್ವು. ಈಗ ನಾವು ನೋಡ್ಕೊಂಡು ಬರೋಣ. ತುಂಬ ಅದ್ಭುತವಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಂದ್ರೆ ನೀವು ಒಂದು ಸಲ ಹೋಗಿ ಭೇಟಿ ಕೊಡಿ, ಹೋಗಿ ನೋಡಿ, ಇದರ ಮಾಹಿತಿಯನ್ನು ತಿಳ್ಕೊಳ್ಳಿ, ಏನೇನು ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ವಿವರಣೆ ಕೊಡ್ತಾರೆ. ನಮಗೆ ಟೈಮ್ ಸಾಕಾಗದೇ ಇರೋದ್ರಿಂದ ನಾವು ಹಾಗೆ ವೀಡಿಯೋ ಮಾಡ್ಕೊಂಡು ಬಂದಿರುವಂಥದ್ದು. ಒಂದು ದಪ್ಪ ಇರುವಂಥ ದ್ವಾರ ಬಾಗಿಲು ನೋಡಿ, ಇವಾಗ ನೋಡಿದ್ದೀರಾ. ಹಾಗೆ ಹೋಗೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಅದ್ಭುತವಾಗಿರುವಂಥ ಒಂದು ಕೆತ್ತನೆ ಅನ್ನೋದು ನೋಡಿ. ಇಲ್ಲೂ ಸಹ ದೇವರದ್ದು ಬಾಗಿಲು ಹಾಕಿದ್ದಾರೆ. ದೇವ್ರ ಮೂರ್ತಿ ಇಲ್ಲೂ ಸಿಕ್ಕಿಲ್ಲ ಅನಿಸುತ್ತೆ. ಇದೊಂದು ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಉಡ್ಡಲ್ಲೇ ಅಂದರೆ ನಿರ್ಮಿತವಾಗಿರುವಂಥ ಅದೊಂದು ಹಂಚು ಮೇಲ್ಗಡೆ ಉಳಿದಿದ್ದು ಬಿಟ್ಟರೆ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಮರದಿಂದ ನೋಡಿ. ಒಂದೊಂದು ಕಂಬಗಳಂತೂ ಒಂದು ಮನೆ ಈಗಿನ ಕಾಲದಲ್ಲಿ ಒಂದು ಮನೆ ಕಟ್ಬೋದು ಅಂಥ ಒಂದು ಕಂಬದಿಂದ ಅಂತಲೇ ಹೇಳ್ಬೋದು. ಅಷ್ಟು ದಪ್ಪ ಕಂಬಗಳು, ಆ ಕೆತ್ತನೆಗಳು ನೋಡಿ. ದ್ವಾರ ಬಾಗಿಲು 2-3 ದ್ವಾರ ಬಾಗಿಲು ಥರ ಮಾಡಿದ್ದಾರೆ. ಅಂದರೆ ಬೇರೆ ಸೈಡಲ್ಲೆಲ್ಲ ಓಪನ್ ಇದೆ, ಗೊತ್ತಾಗುತ್ತೆ ನೋಡಿ. ಇದೆಲ್ಲ ಓಪನ್ ಇದೆ. ಈ ನೆಲದ ಬಣ್ಣ ನೋಡಿ, ಕಾವಿ ಬಣ್ಣ ಎಷ್ಟು ಹೊಳಪಿದೆ ಅಂತ ಹೇಳ್ಬಿಟ್ಟು, ಮತ್ತು ಎಷ್ಟು ಕ್ಲೀನಾಗಿದೆ ಅಂತ ಹೇಳಿದ್ರೆ ನೀಟಾಗಿಟ್ಟಿದ್ದಾರೆ ನೋಡಿ. ಹಾಗೆ ಈ ಕೆತ್ತನೆಗಳು ಅದ್ಭುತವಾದಂಥ ಒಂದು ಕೆತ್ತನೆ ಅಂತಲೇ ಹೇಳ್ಬೋದು. ಹಾಗೆ ನಾವು ನೋಡ್ಕೊಂಡು ಬರೋಣ, ಮುಂದಕ್ಕೆ ಹೋಗೋಣ ನೋಡಿ. ಇಲ್ಲಿ ಒಂದು ದಾರಂದ, ನೆಕ್ಸ್ಟ್ ಮತ್ತೊಂದು ದಾರಂದ ಇದೆ. ಹಾಗೆ ಅಂದರೆ ದ್ವಾರ ಬಾಗಿಲು ಥರ ನೋಡೋದಕ್ಕೆ, ಅಂದರೆ ಓಪನ್ ಪ್ಲೇಸ್, ಬಾಗಿಲೇನು ಬಂದಿಲ್ಲ. ಈ ಸೈಡು ಗೋಡೆ ಆ ಥರ ಏನೂ ಇಲ್ಲ. ಏನು ನೇರವಾಗಿ ಹೋಗ್ಬೋದು, ನೇರವಾಗಿ ದೇವರ ಎದುರುಗಡೆ ಹೋಗುವಂಥದ್ದು. ಆದರೆ ದೇವರು ಇಲ್ಲ. ಹೇಗೆ ಹರಿಹರ ಮಂದಿರ ಇದೆಯೋ ಅದೇ ಥರ ಇಲ್ಲೂ ಸಹ ಬಾಗಿಲು ಹಾಕಿರುವಂಥದ್ದು. ಎದುರುಗಡೆ ನಂದಿ ಇರೋದ್ರಿಂದ ಇಲ್ಲಿ ಶಿವನ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಎಲ್ಲಿ ನಂದಿ ದೇವಸ್ಥಾನದ ಎದುರುಗಡೆ ನಂದಿನ ಕೂರಿಸ್ತಾರೋ ಆಗ ಅದು ಶಿವನ ಆಲಯ ಅಂತಲೇ ಹೇಳ್ಬೋದು ನೋಡಿ. ಎಂಥ ಕೆತ್ತನೆ ರೀ ಇದು, ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದರೆ. ಹಾಗೆ ಇದೆಲ್ಲ ಹಳೆ ಕಾಲದ, ಅಂದರೆ ಒಬ್ಬರು ಸ್ವಾಮಿಗಳಿದ್ದರು ಅನ್ನೋದಕ್ಕೆ, ಒಂದು ಆಶ್ರಮ ಅನ್ನೋದಕ್ಕೆ, ಒಂದು ದೇವಸ್ಥಾನ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ನಮಗೆ ಹೇಳ್ತವೆ ನೋಡಿ. ಕಂಬಗಳೆಂಥ ಕಂಬಗಳು, ಏನು ಕೆತ್ತನೆಗಳು, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಈ ರೀತಿಯ ಇಲ್ಲಿ ಕೆತ್ತನೆ ನೋಡಿ, ಯಾವ ರೀತಿ ಕೆತ್ತಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಕಿಂಡಿಗಳನ್ನಾಗಿ ಮಾಡಿ ಕೆತ್ತಿರುವಂಥದ್ದು ಇಲ್ಲಿ ನೋಡಿ. ಈ ಕೆತ್ತನೆ ನೋಡಿ. ನಾ ಒಬ್ಬಳೇ ವೀಡಿಯೋ ಮಾಡ್ತಾ ಇರೋದ್ರಿಂದ, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಕೈ ಶೇಕ್ ಆಗುತ್ತೆ. ನಾನು ಒಂದು ಕಡೆಯಿಂದ ಅಂದರೆ ಆಶ್ಚರ್ಯ ಆಗುತ್ತಲ್ವ, ಇದನ್ನೆಲ್ಲ ನೋಡುವಾಗ ಒಂದು ಆಶ್ಚರ್ಯ ಆಗುತ್ತೆ. ಅದನ್ನು ನೋಡುವಾಗ ಕೈಯಲ್ಲಿ ಮೊಬೈಲ್ ಇರೋದೇ ನೆನಪೋಗುತ್ತೆ ನನಗೆ. ಹಿಡ್ಕೊಂಡಿರೋದ್ರಿಂದ ಆ ಕಡೆ ವೀಡಿಯೋ ಆಗುತ್ತೆ ಅಷ್ಟೇ. ಅದರಿಂದ ಸ್ವಲ್ಪ ಶೇಕ್ ಆಗ್ತಾಯಿದೆ ಕೈ ಅಷ್ಟೇ. ಇಲ್ಲಿ ಕಾಲ್ದೀಪ ಅಂದರೆ ದೇವರ ಒಂದು ಪೂಜೆ ಮಾಡುವಂಥ ಸಾಮಾನುಗಳೆಲ್ಲ ಇರುವಂಥದ್ದು ಇಲ್ಲಿ, ಹಿತ್ತಾಳೆ ಸಾಮಾನುಗಳೆಲ್ಲ ನೋಡಿ. ಇದೆಲ್ಲ ದೇವರ ಕೆಲಸಕ್ಕೆ ಉಪಯೋಗಿಸುವಂಥದ್ದು ವಸ್ತುಗಳೆಲ್ಲ ಇರುವಂಥದ್ದು ಇಲ್ಲಿ ನೋಡಿ. ಇದು ರುದ್ರಾಕ್ಷೆಯ ಒಂದು ಕೆತ್ತನೆ ನೋಡಿ. ರುದ್ರಾಕ್ಷಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಕೆತ್ತನೆ ಮಾಡಿರುತ್ತೆ.
ಇದನ್ನು ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಇದೊಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು. ಮಠ ಅಂತ ಹೇಳ್ತೀವಿ ನೋಡಿ, ಈಗ ಶ್ರೀಕೃಷ್ಣ ಮಠದಲ್ಲಿ ಮಠ ಅಂತ ಹೇಳೋದಿಲ್ವ, ಅದೇ ಥರ ಇರ್ಬೋದು ಇದು ಅನಿಸುತ್ತೆ. ಇಲ್ಲಿ ವಾಸವಾಗಿದ್ದರು, ಜೊತೆಗೆ ದೇವಸ್ಥಾನ, ಜೊತೆಗೆ ಒಂದು ಆಶ್ರಮ ಥರ ಇತ್ತು ಅನಿಸುತ್ತೆ, ಮಠ ಇತ್ತು ಅನಿಸುತ್ತೆ ಇದು. ನೋಡಿ ಕಿಟಕಿ ತುಂಬ ಚೆನ್ನಾಗಿದೆ, ಕಿಟಕಿ ಅಂತೂ. ಹಾಗೆ ಇಲ್ಲಿ ಒಂದು ಒಳಗಡೆ ಹೋಗುವಂಥ ಒಂದು ರೂಮು. ಇಲ್ಲಿ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಅದ್ಭುತದಲ್ಲಿ ಅದ್ಭುತ ಇದೊಂದು ನೋಡಿ. ಇಲ್ಲಿ ಈ ಮೂರ್ತಿ ಎಲ್ಲ ಸಿಕ್ಕಿದೆ ಅನಿಸುತ್ತೆ ಅವರಿಗೆ, ಇಲ್ಲೇ ಇದ್ದಂಥ ಮೂರ್ತಿ ಇದು ಅನಿಸುತ್ತೆ. ಹಾಗಾಗಿ ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಶಿವನ ಮೂರ್ತಿ ಇದೆ, ಅಂದರೆ ಸ್ವಾಮಿಗಳು ಸಪ್ರೇಟಾಗಿ ಪೂಜೆ ಮಾಡ್ತಿದ್ರೇನೋ ಅನಿಸುತ್ತೆ. ಹಾಗಾಗಿ ಇದೊಂದು ಮರ್ಗಿ. ಮತ್ತು ಇಲ್ಲಿ ಅಡುಗೆ ನೋಡಿ, ಒಲೆ ಅಡುಗೆ ಇಲ್ಲೇ ಮಾಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಲೆ ಮತ್ತು ಪಾತ್ರೆಗಳೆಲ್ಲ ಇದ್ದಾವೆ. ಇದು ಆಗಿನ ಕಾಲದ ಪಾತ್ರೆಗಳೇ ಇಲ್ಲಿ, ಅದು ಮಣೆ ಅದೆಲ್ಲ ಇರುವಂಥದ್ದು. ಹಾಗೆ ಕೆಳಗಡೆ ಇದು ಕೈ ಬಟ್ಲು ಅಂತ ಹೇಳ್ತೀವಿ, ಅನ್ನ ಬಡಿಸುವ ಪಾತ್ರೆ ಇದೆ, ಕೆಳಗಡೆ ಇದೆ ನೋಡಿ ಅದು. ನಂತರ ಇದು ಸಾಂಬಾರು ಬಟ್ಲು, ಅಂದರೆ ಕೊತ್ತಂಬರಿ, ಜೀರಿಗೆ ಅದನ್ನೆಲ್ಲ ಮಸಾಲೆ ಸಾಂಬಾರಿಗೆ ಹಾಕುವಂಥ ಒಂದು ಮಸಾಲೆ ಪದಾರ್ಥಗಳನ್ನು ಹುರಿದು ಇಡುವಂಥದ್ದು. ಹುರಿದು ಅದರೆಲ್ಲ ಹಾಕಿಟ್ಟಿರ್ತಾರೆ, ಬೇಕಾದಾಗ ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಕೊತ್ತಂಬರಿ, ಜೀರಿಗೆ, ಪೆಪ್ಪರ್ ಅದೆಲ್ಲ ಆ ಥರದ್ದು. ಆಗ ಅದನ್ನು ಸಹ ಮರದಲ್ಲೇ ಮಾಡಿಟ್ಕೊಳ್ತಾ ಇದ್ರು. ಹಾಗೆ ನಂದಿ ವಿಗ್ರಹ ಮೂರ್ತಿಯನ್ನು ನೋಡಿದ್ರಲ್ವ, ಅದು ಶಿವನ ಎದುರಿರುವಂಥದ್ದು. ಶಿವ ಮಾತ್ರ ಮೂರ್ತಿ ಸಿಕ್ಕಿಲ್ಲ ಅನಿಸುತ್ತೆ, ಹಾಗಾಗಿ ಈ ರೀತಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿದ್ದು ಕುರ್ಚಿ ನೋಡಿ, ಎಷ್ಟೊಂದು ಸಾಮಾನುಗಳಿದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ಎಲ್ಲ ಯಾವ ಥರ ಜೋಡಿಸಿ ಇಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಈ ಥರ ಮಾಡಿ ಎಲ್ಲದನ್ನೂ ಜೋಡಿಸಿ ಇಟ್ಟಿದ್ದಾರೆ. ಇದು ಸ್ವಲ್ಪ ಬೆಳಕೇನೋ ಕಡಿಮೆ ಆಗಿ ಆ ಥರ ಸ್ವಲ್ಪ ವೀಡಿಯೋ ಮಾಡುವಾಗ ಸ್ವಲ್ಪ ಇದಾಗಿದೆ. ಇದು ಸಹ ನೋಡಿ, ಇಲ್ಲಿ ಬಾಗಿಲಿದೆ, ಇದು ದೇವಸ್ಥಾನದ ಬಾಗಿಲಿದೆ. ಆ ಕಡೆ ಈ ಕಡೆ ವಿಗ್ರಹಗಳು ಯಾವಾಗಲೂ ದೇವಸ್ಥಾನದ ಎದುರುಗಡೆ 2 ದ್ವಾರಪಾಲಕರಾಗಿ ಜಯ ವಿಜಯರನ್ನು ಹಾಗೆ ಒಂದೆರಡು ಮೂರ್ತಿಗಳು ಇರ್ತಾರೆ. ಇಲ್ಲಿ ಶಿವನ ಆಲಯದಲ್ಲಿ ಅಕ್ಕಪಕ್ಕದಲ್ಲಿ 2 ಮೂರ್ತಿಗಳನ್ನು ಕೆತ್ತಿರುವಂಥದ್ದು. ಮತ್ತು ಈ ಕೆತ್ತನೆ ಬಾಗಿಲು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದೊಂದು ನೋಡಿ. ಈ ಥರ ಕೆತ್ತೋದಂದರೆ ಎಂತಹ ಒಂದು ಕೆತ್ತನೆ, ಅದ್ಭುತ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ಸಹ ಅಷ್ಟು ಖುಷಿಯಾಗುತ್ತೆ ನೋಡಿ. ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದಲ್ವ ಇದೆಲ್ಲ ಅಂತ ಒಂದು ಕೆತ್ತನೆಗಳನ್ನೆಲ್ಲ ಮಾಡೋದಂದರೆ. ಒಂದಕ್ಕಿಂತ ಒಂದು ಚಂದ. ಹೇಗೆ ಈ ಥರ ಎಲ್ಲ ಕೆತ್ತಿದ್ದಾರೆ ಅಂದರೆ, ಆ ಬಾಗಿಲಿನಿಂದ ಮೂರ್ತಿಗಳು ಎದ್ದು ಬಂದಾಗಿದೆ ಒಂದೊಂದು ಕೆತ್ತನೆ ಸಹ. ಹಾಗೆ ಇದು ಒಂದು ಕುಟ್ಟುವಂಥ ಒಂದು ಇದು ರಾಗಿ ಕುಟ್ಟೋದು, ಮೆಣಸಿನ ಸಾಂಬಾರು ಮಸಾಲೆ ಸಾಂಬಾರುಗಳಿರುತ್ತಲ್ಲ ಅದನ್ನೆಲ್ಲ ಹಾಕಿ ಕುಟ್ಟುವಂಥದ್ದು, ಮಸಾಲೆ ಪೌಡ್ರ್ ಮಾಡುವಂಥದ್ದು, ಆ ಥರದ್ದು ಏನಿರ್ಬೋದು ಅದು. ಹಾಗೆ ಇಲ್ಲಿ ಮತ್ತೆ ಪುನಃ ನೋಡಿ ಅದನ್ನು. ಹಾಗೆ ನಮ್ಮ ನಂದಿ ಒಬ್ಬ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಖುಷಿಯಾಗುತ್ತೆ ನೋಡೋಣ ಮೂರ್ತಿ, ಅದು ಕಲ್ಲಿಂದು ಮೂರ್ತಿ. ಹಾಗೆ ಇದು ಹಳೆಯ ನೋಡಿ, ಆ ಕಾಲದ ಪಾತ್ರೆಗಳೆಲ್ಲ ಹೇಗಿದ್ವು ಅಂತ ಹೇಳ್ಬಿಟ್ಟು. ಇದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಒಂದು ನಿಮಿಷ ನಾನಲ್ಲೇ ಕೂತ್ಕೊಂಡು, ತುಂಬ ಸುಸ್ತಾಗ್ತಾನೂ ಇತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇರೋದ್ರಿಂದ. ಮತ್ತು ವೀಡಿಯೋ ಮಾಡೋದಕ್ಕೆ ಹೊರಟೆ ನಾನು. ಇಲ್ಲಿ ಸ್ವಲ್ಪ ಕತ್ತಿರೋದ್ರಿಂದ ವೀಡಿಯೋದ ಅದು, ಮತ್ತು ಈ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ವೀಡಿಯೋ ಮಾಡೋ ಹಾಗಿಲ್ಲ, ಹಾಗೆ ವೀಡಿಯೋ ಮಾಡ್ಕೊಂಡು ಬರಬೇಕು. ನಮ್ಮ ನಂದಿ ನೋಡಿ, ಶಿವನು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಕೂತಾಗಿದೆ ಅದು. ಹಾಗೆ ಈ ಕಂಬದ ಕೆತ್ತನೆ ನೋಡಿ. ಸ್ವಲ್ಪ ಫಾಸ್ಟಾಗಿ ವೀಡಿಯೋ ಓಡಿಸ್ದೆ ಅನಿಸುತ್ತೆ ನಾನು, ಯಾಕಂದರೆ ಗೊತ್ತಾಗಲ್ಲ ಅಲ್ಲಿ ವೀಡಿಯೋ ಮಾಡುವಾಗ. ಅದು ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ, ಯಾವ ಥರ ವೀಡಿಯೋ ಮಾಡೋದಂತಲೇ ಗೊತ್ತಾಗಲ್ಲ ನಮ್ಗೆ ಆ ಟೈಮಲ್ಲಿ. ಇಬ್ಬರು ಇದ್ದರೆ ಒಬ್ಬರು ವೀಡಿಯೋ ಮಾಡೋದಾದರೆ ನಾವು ಇದನ್ನು ಹಾಗೆ ತೋರಿಸ್ಕೊಂಡು ಹೋಗ್ಬೋದು, ಈ ಥರ ಅಂತ ಹೇಳ್ಬಿಟ್ಟು. ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಒಂದೊಂದು ಸಲ ಆ ಕಡೆ ಗಮನ ಕೊಟ್ಟಾಗ ನಾನು ನೋಡ್ತಾ ಇರ್ಬೇಕು, ಕೈಯಲ್ಲಿರೋ ಮೊಬೈಲ್ ಬಗ್ಗೆ ಮರೆತು ಹೋಗ್ಬಿಡುತ್ತೆ. ಆಗ ಸ್ವಲ್ಪ ಫಾಸ್ಟಾಗಿ
ಇದಾಗುತ್ತೆ. ಇಲ್ಲಿ ನೋಡಿ ಪಲ್ಲಕ್ಕಿ ಅಂತಾರೆ ಇದನ್ನು ಸ್ವಾಮಿಗಳು ಕೂತ್ಕೊಂಡು ಹೋಗ್ತಾಯಿದ್ರು ಅಥವಾ ದೇವ್ರನ್ನ ಕೂರಿಸ್ಕೊಂಡು ಹೋಗ್ತಾಯಿದ್ರು ಗೊತ್ತಿಲ್ಲ. ಇಲ್ಲಿ ದೇವ್ರ ಮೂರ್ತಿ ಇಡುವಂಥ ಒಂದು ಮಂಟಪ, ಇದು ಒಂದು ಮರದ ಪೆಟ್ಟಿಗೆ ನೋಡಿ ಯಾವ ರೀತಿ ಇದೆ. ನೋಡುವಾಗಲೇ ಒಂದು ಖುಷಿ ಆಗುತ್ತೆ. ಇಲ್ಲಿಯ ಕೆತ್ತನೆ ನೋಡಿ ಯಾವ ರೀತಿ ಇದೆ ಅಂತ. ಇದೆಲ್ಲ ಮೇಲ್ಛಾವಣಿ ಅಂತಾರಲ್ಲ ಹಾಗೆ ಮೇಲ್ಗಡೆ ಕೆತ್ತನೆ, ಮೇಲ್ಛಾವಣಿ ಕೆತ್ತನೆ ಇದೆಲ್ಲ. ಇದು ಎಷ್ಟೋ ವರ್ಷದ ಹಿಂದಿನ ಒಂದು ಇದು ದೇವಸ್ಥಾನ. ಇದು ಇಲ್ಲಿದಲ್ಲ, ಇದು ಬೇರೆ ಕಡೆಯಿಂದ ತಗೊಂಡು ಬಂದು ಇಲ್ಲಿ ಇದು ಮಾಡಿರುವಂಥದ್ದು. ಅವ್ರು ಕೊಟ್ಟಿರ್ತಾರೆ, ಇಲ್ಲಿ ತಗೊಂಡು ಬಂದು ಅದನ್ನು ಸ್ಥಾಪನೆ ಮಾಡಿರ್ತಾರೆ. ಹಾಗಾಗಿ ಮೂರ್ತಿ ಸಿಕ್ಕದೇ ಇರೋದ್ರಿಂದ ಆ ಥರ ಆಗಿರುತ್ತೆ. ಬಾಗಿಲು ಬಂದ್ ಮಾಡಿದ್ದಾರೆ. ಹಾಗೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇರೋದಂತ ಬಿಟ್ಟು ನೋಡೋಣ. ಇಲ್ಲಿ ದೇವಸ್ಥಾನದ ಇರ್ಬೋದು, ರಥ ಅದು ದೇವ್ರದ್ದು ನೋಡಿ. ಹೊರಗಡೆಯಿಂದ ಈ ರೀತಿ ಇದೆ. ಹಾಗೆ ನಾವು ನೆಕ್ಸ್ಟ್ ಎಲ್ಲೋ ಯಾವ ನಂಬರ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಈ ದೋಣಿ ಇಟ್ಟಿದ್ರು. ಒಂದು ಮಾಡಿ ಹಂಚಿನ ಮಾಡಿ ದೋಣಿ ಇಟ್ಟಿದ್ರು. ಅದು ಸಹ ಹಳೆಯ ಕಾಲದಲ್ಲಿ ಯಾರಾದರೂ ಕೊಟ್ಟಿರ್ಬೋದು, ಆಳ್ವಿಕೆ ಮಾಡೋರು ಯಾರಾದರೂ ಕೊಟ್ಟಿರ್ಬೋದಾ, ಮನೆತನದ ಮನೆಯವರು ಕೊಟ್ಟಿರ್ಬೋದಾ, ಅಥವಾ ಇವಾಗಿನವ್ರು ಯಾರಾದರೂ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅದರ ಬಗ್ಗೆ ವಿವರಣೆ ಬೇಕಂದರೆ ನೀವು ಒಂದು ಸಲ ಹೋಗಿ ಅಲ್ಲಿ ಎಲ್ಲ 24 ಮನೆಗಳಿದ್ದಾವೆ. ಅದನ್ನೆಲ್ಲ 2-3 ಮನೆ ಬಾಗಿಲು ಹಾಕಿದ್ದಾರೆ, ಬಂದಿದೆ. ಎಲ್ಲದರ ವಿವರಣೆ ನಿಮಗೆ ಅಲ್ಲಿ ತಿಳಿಸ್ತಾರೆ, ತಿಳ್ಕೊಳ್ಬೋದು. ಈ ಥರ ದೋಣಿ ಇಟ್ಟಿದ್ದಾರೆ. ಈ ಥರ ಮಾಡಿ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋದಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ.